ಮಂಡ್ಯದ ಕೆರಗೋಡು ಗ್ರಾಮ ಕಳೆದೆರಡು ದಿನಗಳಿಂದ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಇವತ್ತು ಇದೇ ವಿಚಾರವಾಗಿ ಮಂಡ್ಯದಲ್ಲಿ ದೊಡ್ಡದಾದಂತಹ ರಾಜಕೀಯ ಹೋರಾಟವೇ ನಡೆದು ಹೋಗಿದೆ. ಬಿಜೆಪಿ ಜೆಡಿಎಸ್ ಜೊತೆಗೆ ಹಿಂದೂ ಸಂಘಟನೆಗಳು ಕೂಡ ಇವತ್ತು ಸಿಡಿದೆದ್ದಿದ್ವು. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಹನುಮಾನ್ ಧ್ವಜ ಹೊಸ ಯುದ್ಧವನ್ನ ಶುರು ಮಾಡಿದೆ. ಯಾವ ಸ್ವರೂಪದಲ್ಲಿ ಇವತ್ತು ಹೋರಾಟ ನಡೆದಿತ್ತು, ಹನುಮತ್ ಧ್ವಜ ವಿಚಾರದಲ್ಲಿ ಏನೆಲ್ಲ ರಾಜಕೀಯ ನಡೆದಿದೆ ಅನ್ನೋದರ ಬಗೆಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದ ಒಂದು ಧ್ವಜಸ್ತಂಭ ಇವತ್ತು ಇಡೀ ರಾಜ್ಯದಲ್ಲೇ ಕಿಚ್ಚು ಹಚ್ಚಿಸಿದೆ. ಕೆರಗೋಡು ಗ್ರಾಮದಲ್ಲಿ ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಅಧಿಕಾರಿಗಳು ಬಂದು ಹನುಮನ ಧ್ವಜ ಕೆಳಗಿಳಿಸಿದ್ರು. ಆಮೇಲೆ ಮಧ್ಯಾಹ್ನ ಪೊಲೀಸರ ಭದ್ರತೆಯಲ್ಲಿ ಬಂದು ರಾಷ್ಟ್ರಧ್ವಜ ಹಾರಿಸಿದ್ರು. ಬಿಜೆಪಿಯವರು ಬೀದಿಗಿಳಿದ್ರು. ಇಷ್ಟು ಸಾಕಾಯ್ತು. ಕೆರಗೋಡು ಗ್ರಾಮದ ಸಮಸ್ಯೆ ಇವತ್ತು ಇಡೀ ಮಂಡ್ಯ ಜಿಲ್ಲೆಯಲ್ಲೇ ಅಲ್ಲೋಲ ಕಲ್ಲೋಲ ಎಬ್ಬಿಸಿದೆ. ರಾಜ್ಯವ್ಯಾಪಿ ಕೇಸರಿ ವರ್ಸಸ್ ಕಾಂಗ್ರೆಸ್ ಅನ್ನು ಕಿಚ್ಚು ಹಚ್ಚಿಸಿದೆ. ಕೊಡ್ಲೇಬೇಕು. ರಾಮಧ್ವಜ ಎಲ್ಲರಿಗೂ ಅನಿಸುತ್ತೆ. ಇಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ನಾವೇನು ಪಾಕಿಸ್ತಾನ ಬಾವುಟ ಹಾಕಿಲ್ಲ ಸರ್, ಇಲ್ಲಿ ನಮ್ಮ ಹಿಂದೂ ಬಾವುಟ ಹಾಕೊಂಡ್ರು ರಾಮಧ್ವಜ. ಆ ರಾಮಧ್ವಜ ಮತ್ತೆ ಮನೆ ಉದ್ಘಾಟನೆ ಮಾಡಬೇಕು. ನಾವು ಅದೇ ನನ್ನ ಧ್ವಜ ಹಾರಬೇಕು ಅನ್ನೋದೇ ನಮ್ ಖುಷಿ ಅಷ್ಟೇ, ಇನ್ನೇನಿಲ್ಲ. ಅವತ್ತಿದ್ದ ಖುಷಿ ಇವತ್ತಿಲ್ಲ. ರಾಜಕೀಯ ಮಾಡ್ಕೊಂಡು ಇವರು ಧ್ವಜ ತೆಗೆದ್ರು ಅಂತಾನೆ ನಾವು ಹೋರಾಟಕ್ಕೆ ನಿಂತಿದೀವಿ. ನಾವು ಭಜನೆ ಸಣ್ಣ ಭಜನೆ ಸೇರ್ತಿದ್ವಿ, ಇದ್ ಮಾಡ್ತಿದ್ವಿ, ಎಲ್ಲ ಚೆನ್ನಾಗೇ ನಡೀತದ್ರು. ಬೆಳಗ್ಗೆ ರಾತ್ರಿ ರಜೆ ಟೈಮಲ್ಲಿ ಬಂದು ಈ ತರ ಮಾಡವ್ರೆ. ಏನು ಮಾಡಿದಾರೋ ಏನು ಗೊತ್ತಿಲ್ಲ. ಕೆರಗೋಡು ಗ್ರಾಮ ಬೆಳಿಗ್ಗೆ 9 ಗಂಟೆವರೆಗೂ ಶಾಂತವಾಗಿತ್ತು. ಅಹಿತಕರ ಘಟನೆ ಆಗಬಾರದು ಅಂತ ಪೊಲೀಸ್ ಭದ್ರತೆ ಹಾಕಿದ್ರು. ಆದ್ರೂ ಹಂತ ಹಂತವಾಗಿ ಜನ ಸೇರ್ತಿದ್ರು. ಧ್ವಜಸ್ತಂಭದ ಬಳಿ ರಾಮಭಕ್ತರು ಕರ್ಪೂರ ಹಚ್ಚಿದ್ರು, ಪೂಜೆ ಮಾಡಿದ್ರು, ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ ಘೋಷಣೆ ಮೊಳಗಿಸಿದ್ರು. ಸೂರ್ಯ ನೆತ್ತಿ ಮೇಲೆ ಬರ್ತಿದ್ದಂತೆ ಕೆರಗೋಡು ಗ್ರಾಮಕ್ಕೆ ಬಿಜೆಪಿ ನಾಯಕರ ಎಂಟ್ರಿ ಆಯಿತು. ಒಂದು ಕಡೆ ಬಿಜೆಪಿ ನಾಯಕರು, ಇನ್ನೊಂದು ಕಡೆ ಸಾವಿರಾರು ಹಿಂದೂ ಕಾರ್ಯಕರ್ತರು ಹಿಂದೂ ಧ್ವಜ ಹಿಡಿದು ಬಂದ್ರು. ಮೆರವಣಿಗೆ ಮೂಲಕ ಕೆರಗೋಡು ಗ್ರಾಮಕ್ಕೆ ಬರ್ತಿದ್ರು. ಪೊಲೀಸರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ರು. ಬಿಜೆಪಿಯ ಪ್ರೀತಂ ಗೌಡ, ಜೆಡಿಎಸ್ನ ಸುರೇಶ್ ಗೌಡ ಸೇರಿ ಅನೇಕರು ಕೇಸರಿ ಶಾಲು ಹಾಕ್ಕೊಂಡು ಮೆರವಣಿಗೆ ಹೊರಟಾಗ ಅದೇ ಮೆರವಣಿಗೆ ಜಾಗಕ್ಕೆ ಸಿಟಿ ರವಿ ಓಡೋಡಿ ಬಂದ್ರು. ಕೆರಗೋಡು ಗ್ರಾಮದಿಂದ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿ ಬೃಹತ್ ಪಾದಯಾತ್ರೆ ಶುರುವಾಯಿತು. ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಶುರು ಮಾಡಿದ್ರು. ಒಂದು ಕಡೆ ಬಿಜೆಪಿ ನಾಯಕರ ಎಂಟ್ರಿ, ಇನ್ನೊಂದು ಕಡೆ ಸಾವಿರಾರು ಹಿಂದೂ ಕಾರ್ಯಕರ್ತರು, ಮತ್ತೊಂದು ಕಡೆ ಕೆರಗೋಡಿನ ಜನ. ಎಲ್ಲರ ಮಧ್ಯೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿನೂ ಪಾದಯಾತ್ರೆಗೆ ಸಾಥ್ ಕೊಟ್ರು. ಹನುಮಂತನ ಬಲಕ್ಕೆ ಬೆಂಕಿ ಹಚ್ಚಿ ರಾವಣಾಸುರು ಇಡೀ ಲಂಕಾ ಒಂದು ದಹನ ಮಾಡಿಕೊಂಡಿದ್ದಾರೆ. ಆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಹನುಮತ್ ಧ್ವಜದ ವಿಚಾರದಲ್ಲಿ ಕೈ ಹಾಕಿ ಇವತ್ತು ಸಂಪೂರ್ಣ ಒಂದು ಲಂಕಾ ದಹನವನ್ನ ಮಾಡಿಕೊಂಡಿರುವಂತ ಒಂದು ವಿಚಾರ. ಕೇಸರಿ ಕಲಿಗಳ ಮೆರವಣಿಗೆ ಮಧ್ಯೆ ಕಾಂಗ್ರೆಸ್ ನಾಯಕರ ಬ್ಯಾನರ್ಗಳು, ಫ್ಲೆಕ್ಸ್ಗಳು ಟಾರ್ಗೆಟ್ ಆದವು. ಕಣ್ಣಿಗೆ ಕಾಣಿಸಿದ ಶಾಸಕ ಗಣಿಗ ರವಿ ಹಾಗೂ ಸಚಿವ ಚಲುವರಾಯಸ್ವಾಮಿ ಬ್ಯಾನರ್ ಹರಿದು ಹಾಕಿದ್ರು. ಸಂಜೆ ಸರ್ಕಲ್ಗೆ ಬಿಜೆಪಿಯವರ ಮೆರವಣಿಗೆ ಬಂತು. ಮಂಡ್ಯ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ರು. ಭಜರಂಗಿ ಹಾಡು ಹಾಕಿಕೊಂಡು ಬಿಜೆಪಿ ನಾಯಕರು ಕುಣಿದಿದ್ದೇ ಕುಣಿದಿದ್ದು. ಮಧ್ಯಾಹ್ನ 1 ಗಂಟೆವರೆಗೂ ಎಲ್ಲವೂ ಶಾಂತವಾಗಿತ್ತು. ಕೆರಗೋಡಿನಿಂದ ಮಂಡ್ಯದ ಸಂಜಯ್ ಸರ್ಕಲ್ಗೆ ಬಿಜೆಪಿ ಪಾದಯಾತ್ರೆ ಬರ್ತಿದ್ದಂತೆ ಪೊಲೀಸರು ಎಂಟ್ರಿ ಕೊಟ್ಟರು. ಪಾದಯಾತ್ರೆಯನ್ನ ತಡೆದು ನಿಲ್ಲಿಸಿದ್ರು. ಮಂಡ್ಯದಲ್ಲಿ ಪೊಲೀಸರು ಮನವಿ ಮಾಡಿದ್ರು. ಸೆಕ್ಷನ್ 144 ಹಾಕಲಾಗಿದೆ, ಯಾರೂ ಗುಂಪು ಸೇರ್ಬೇಡಿ ಅಂದ್ರೂ ಯಾರೂ ಕೇಳಲಿಲ್ಲ. ಲಾಠಿ ಚಾರ್ಜ್ಗೂ ರೆಡಿಯಾಗಿ ಬಂದಿದ್ರು. ಯಾರೊಬ್ರು ಪೊಲೀಸರ ಮಾತು ಕೇಳೋಕೆ ರೆಡಿ ಇರಲಿಲ್ಲ. ಖಾಕಿ ಜೊತೆಯೇ ವಾಗ್ವಾದಕ್ಕಿಳಿದ್ರು. ಕ್ಯಾರೆ ಎನ್ನದ ಹಿಂದೂ ಕಾರ್ಯಕರ್ತರು ಪೊಲೀಸರ ಜೊತೆ ವಾಗ್ವಾದ ಮಾಡ್ತಾ ಮಾಡ್ತಾ ಕೇಸರಿ ಶಾಲು ಹಾಕೊಂಡಿದ್ದ ಕಾರ್ಯಕರ್ತರು ಸಚಿವ ಚಲುವರಾಯಸ್ವಾಮಿ ಮತ್ತು ಶಾಸಕ ರವಿಕುಮಾರ್ ಬ್ಯಾನರ್ಗಳು, ಫ್ಲೆಕ್ಸ್ಗಳ ಮೇಲೆ ಪೊಲೀಸರ ಎದುರೇ ಕಲ್ಲು ತೂರಿದ್ರು.
ಪರಿಸ್ಥಿತಿ ಕೈಮೀರುತ್ತೆ ಅಂತ ಪೊಲೀಸರು ನಿರ್ಧಾರಕ್ಕೆ ಬಂದ್ರು. ಮೇಲಾಧಿಕಾರಿಗಳ ಅಪ್ಪಣೆ ಬಂತು. ಪೊಲೀಸರ ಕೈಯಲ್ಲಿ ಲಾಠಿನೂ ಇತ್ತು. ಶುರುವಾಯಿತು ನೋಡಿ ಲಾಠಿ ಚಾರ್ಜ್. ಹೇಗೆ ಲಾಠಿ ಚಾರ್ಜ್ ಮಾಡಿದ್ರು ನೋಡಿ. ಪೊಲೀಸರ ಲಾಠಿ ಏಟಿಗೆ ಕೆಲವರ ಮುಖಾಮೂತಿ ಎಲ್ಲ ಕಿತ್ತೋಯ್ತು. ರಕ್ತಾನು ಬಂತು. ಸಿಟ್ಟಿಗೆದ್ದ ಹಿಂದೂ ಕಾರ್ಯಕರ್ತರು ಸ್ಥಳದಲ್ಲೇ ಕೂತು ಗಲಾಟೆ ಮಾಡಿದ್ರು. ಆಸ್ತಿ ಬಗ್ಗೆ ನಮಗೂ ಜ್ಞಾನ ಇದೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮ ಆಕ್ರೋಶ ಈ ಸರ್ಕಾರದ ವಿರುದ್ಧ, ಹಿಂದೂ ವಿರೋಧಿ ನೀತಿಯನ್ನು ತಿಳಿದಿರುವಂತಹ ಈ ಸರ್ಕಾರ, ಸ್ಥಳೀಯ ಶಾಸಕರ ವಿರುದ್ಧ, ಅವರ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿ, ಸರ್ಕಾರದ ಗುಲಾಮರಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಣ್ಣಿಗೆ ಹೊಡೆದ್ರು, ಲಾಠಿ ಮೇಲೆ ಹೊಡೆದ್ರು, ಹೀಗೆ ಲಾಠಿ ಮೇಲೆ ಹೊಡೆದಿದ್ದಾರೆ. ಹುಡುಗರಿಗೂ ಪಾಪ 3 ಗಂಟೆ 2 ಗಂಟೆ ರಾತ್ರಿ ಗಂಡು ಹುಡುಗರು ಕಾದಿದ್ದಾರೆ ಬಾವುಟಕ್ಕೆ ಇಡ್ಬೇಕಾದ್ರೆ. ಆದ್ರೆ ಪೊಲೀಸರಿಂದ ಎಲ್ಲ ಅಡ್ಡ ಇಟ್ಕೊಂಡು ಎಲ್ಲ ಹುಡುಗರಿಗೂ ಹೊಡೆದು, ಹುಡುಗಿರಿಗೂ ಹೊಡೆದು, ಗಂಡಸರಿಗೆಲ್ಲ ಹೊಡೆದು ಎಲ್ಲ ಬಾವುಟ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅಷ್ಟು ಒಳ ಬಂದ್ಬಿಟ್ಟಿದೆ ಸರ್. ನಮ್ಗೆ ಆ ಬಾವುಟ ಮತ್ತೆ ಆರಿಸ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ದಯವಿಟ್ಟು. ಒಂದು ಕಡೆ ಲಾಠಿ ಚಾರ್ಜ್ ಆಗ್ತಿದ್ರೆ ಇನ್ನೊಂದು ಕಡೆ ಬಿಜೆಪಿ ನಾಯಕರ ಸಮಾವೇಶನೂ ನಡೆಯುತ್ತಿತ್ತು. ಬಿಜೆಪಿ ನಾಯಕರಿದ್ದ ವೇದಿಕೆಗೆ ಜೆಡಿಎಸ್ನ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟರು. ಕೇಸರಿ ಶಾಲು ಹಾಕೊಂಡು ಬಿಜೆಪಿಯವರ ಪ್ರತಿಭಟನಾ ಸಮಾವೇಶದಲ್ಲಿ ಭಾಗಿಯಾದರು. ಹಾಗೆಯೇ ಧ್ವಜ ತೆಗೆದ ಕಾಂಗ್ರೆಸ್ ಸರ್ಕಾರವೂ ಕೂಡ ಇವತ್ತು ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಗಮನಿಸಿ ಮುಂದುವರಿಸಿಟ್ಟು ಇವತ್ತು ಹೆಚ್ಚಿನ ಪೊಲೀಸ್ ತುಟ್ಟಿ ಹಾಕಿ ಏನಾದರೂ ರಕ್ಷಣೆ ಕೊಡ್ತೀವಿ ಅಂತ ಇದ್ರೆ ಅದು ಸಾಧ್ಯ ಇಲ್ಲ. ಜನ ಎತ್ತರೆ ಈ ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ ಒಂದು ಸಂಘಟನಾ ನಾಯಕರು ಮಧ್ಯಾಹ್ನ 3:30 ಸಮಯದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು, ಹಿಂದೂ ಕಾರ್ಯಕರ್ತರೆಲ್ಲ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಹೋದ್ರು. ಪೊಲೀಸರು ಅವಕಾಶ ಕೊಡಲಿಲ್ಲ. ಕೊನೆಗೆ ಸಿಟಿ ರವಿ, ಕುಮಾರಸ್ವಾಮಿ ಸೇರಿ ಪ್ರಮುಖರನ್ನ ಡಿಸಿ ಕಚೇರಿ ಒಳಗೆ ಕರೆಸಿಕೊಂಡು ಮಾತಾಡಿದ್ರು. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಹಾರಾಟಕ್ಕೆ ಅವಕಾಶ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು. ನಿಮಗೇನಾದ್ರೂ ಅಲ್ಪ ಸ್ವಲ್ಪ ಆಳ್ತ ಅನುಭವ ಇದೆ ಅಂತೀರಿ. 14 ಬಜೆಟ್ ಕೊಟ್ಟವನಂತೀರಿ. ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ. ನಿಮಗೇನಾದ್ರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನ ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಟತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನ ಸರಿಪಡಿಸ್ಕೊಳ್ಳಿ ನೀವು. ಇದೊಂದು ರೀತಿ ಜ್ಞಾನ ಇಲ್ಲದೆ ಇರತಕ್ಕಂಥ ಸರ್ಕಾರ, ಆ ಜಿಲ್ಲಾಡಳಿತ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವಿವೇಕಿ ನಡವಳಿಕೆ ಉಳ್ಳಂತ ಜಿಲ್ಲಾಡಳಿತ ಇವತ್ತು ಇಂಥ ಹೀನ ಕೃತ್ಯವನ್ನು ಮಾಡಿದೆ. ಇವ್ರಿಗೆ ಎಚ್ಚರಿಸ್ತಕ್ಕಂಥ, ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಈ ಆಂದೋಲನದ ಮುಖಾಂತರ ಮಾಡಲಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಇಳಿಸಿದ್ದನ್ನ ಖಂಡಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ತೇಜಸ್ವಿನಿ ರಮೇಶ್ ಸೇರಿ ಅನೇಕರು ಪ್ರತಿಭಟನೆ ಮಾಡಿದ್ರು. ಸಿಎಂ ಡಿಸಿಎಂ ಫೋಟೋಗಳನ್ನ ವ್ಯಂಗ್ಯವಾಗಿ ಬಿಂಬಿಸಿ ಕಾಂಗ್ರೆಸ್ ಚಿಹ್ನೆಗೆ ಚಪ್ಪಲಿ ಹಾರ ಹಾಕಿದ್ರು. ಅಲ್ಲಿವರೆಗೂ ಸುಮ್ಮನಿದ್ದ ಪೊಲೀಸರು ಏಕಾಏಕಿ ಎಲ್ಲರನ್ನ ಬಂಧಿಸಿ ವಶಕ್ಕೆ ಪಡೆದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಳೆದ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶುರುವಾಗಿದ್ದ ಉರಿಗೌಡ ನಂಜೇಗೌಡ ಕಿಚ್ಚು ಇಡೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ವ್ಯಾಪಿಸುವುದರಲ್ಲಿ ಒಂದಷ್ಟು ಬಹಳ ಪರಿಣಾಮಕಾರಿಯಾದಂಥ ಕೆಲಸವನ್ನು ಮಾಡಿತ್ತು. ಇದೀಗ ಲೋಕಸಭೆ ಚುನಾವಣೆಗೂ ಮುಂಚಿತವಾಗಿ ಅದೇ ಭಾಗದಲ್ಲಿ ಹನುಮ ಧ್ವಜ ದಂಗಲ್ ಶುರುವಾಗಿದೆ. ಈ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಹಾಗೂ ಕಮಲ ದಳದ ಮಧ್ಯೆ ಮತ ಲೆಕ್ಕಾಚಾರವೂ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಕುವೆಂಪು ಪ್ರೇರಿತ ಪ್ರಗತಿಪರ ಚಿಂತನೆಯ ಜಿಲ್ಲೆ ಮಂಡ್ಯದಲ್ಲಿ ಗಲಾಟೆಗಳಾಗ್ತಿವೆ. ರೈತ ಹೋರಾಟಕ್ಕೆ ಪ್ರಸಿದ್ಧಿ ಪಡೆದಿದ್ದ ಸಕ್ಕರೆ ನಾಡು ಧರ್ಮ ಪ್ರೇರಿತ ವಿಚಾರಗಳತ್ತ ಹೊರಳುತ್ತಿದೆ. ಹಸಿರು ಶಾಲು ಬದಲಿಗೆ ಯುವಕರು ಕೇಸರಿ ಶಾಲು ಘರ್ಜಿಸುತ್ತಿದೆ. ಕಳೆದ 5-6 ದಿನಗಳಿಂದ
ಕೆರಗೋಡು ಗ್ರಾಮದ 108 ಅಡಿ ಎತ್ತರದ ಧ್ವಜಸ್ತಂಭದ ವಿಷಯದಲ್ಲಿ ಆಗ್ತಾ ಇರೋ ರಾಜಕೀಯ ಬೆಳವಣಿಗೆಗಳೇ ಇದಕ್ಕೆಲ್ಲ ಸಾಕ್ಷಿ. ಕೆರಗೋಡಿನಲ್ಲಿ ಧ್ವಜಸ್ತಂಭದ ವಿಷಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಶಾಂತ ವಾತಾವರಣ ನಿರ್ಮಾಣವಾಗಿದೆ. ರಾಷ್ಟ್ರ ಧ್ವಜ ಕನ್ನಡ ಬಾವುಟಕ್ಕಷ್ಟೇ ಅನುಮತಿ ಕೊಟ್ಟಿದ್ದು ಅಂತಿದೆ ಸರ್ಕಾರ. ಆದರೆ ಹನುಮನ ಧ್ವಜಕ್ಕೆ ಅನುಮತಿ ಇದೆ ಅಂತಿರೋ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಹೋರಾಟ ಕೇಳಿದ್ರು. ಸರ್ಕಾರದ ಮೇಲೂ ವಾಗ್ದಾಳಿ ಮಾಡಿ ಹಿಂದೂ ವಿರೋಧಿ ಸರ್ಕಾರ ಅನ್ನೋ ಹಣೆಪಟ್ಟಿನೂ ಕೊಟ್ರು. ರಾಜಕೀಯ ಮಾಡ್ತವ್ರೆ. ಎಲೆಕ್ಷನ್ ಟೈಮ್ ಮಾಡ್ಲಿ ಅನ್ನೋದು ಮುಖ್ಯಮಂತ್ರಿಗಳಿಂದ ಹಿಡಿದು ಸಚಿವರು ತಿರುಗೇಟು ಕೊಟ್ರು. ಪ್ರಚೋದನೆ ಅಂದ್ರೆ ಏನು ಯಾತಕ್ಕೆ ಮಾಡ್ತಾ ಇದ್ದಾರೆ, ಯಾಕ್ರಿ ಮಾಡ್ತಾ ಇದ್ದಾರೆ? ಅವರು ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಇನ್ನೇನು ಇಡುವಲ್ಲ ನನ್ನ ಮೇಲೆ ಹೇಳಕ್ಕೆ. ಅದಕ್ಕೆ ಹಿಂದೂ ವಿರೋಧಿ ಅನ್ನೋದು. ನಾನು ಐ ಆಮ್ ಎ ಹಿಂದೂ. ಮುಂದಕ್ಕೆ ಫ್ಲೆಕ್ಸ್ ರಕ್ಷಣೆ ಕೊಡೋದಿರ್ಲಿ, ಓಡಾಡಕ್ ಆಗದೆ ಇರೋ ಪರಿಸ್ಥಿತಿ ಬರ್ತೀರಿ, ಸರಿಪಡಿಸ್ಕೊಳ್ಳಿ. ನಾವ್ ಯಾಕೆ ರಾಜಕಾರಣ ನಾವು ಮಾಡಿದೀವ? ನಿನ್ನೆ ಅವರು ಪ್ರಾರಂಭ ಮಾಡಿರೋದು. ಈಗ ಕೇಸರಿನ ವಾಕೃತಿ ಅಂತ ಕಾಣ್ತಾರೆ ಅವರು ಅಂತ ಕಾಣ್ತದೆ. ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದ್ದೇನೆ. ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ? ಇವತ್ತು ರಸ್ತೆ ಒಳಗೆ ಹಾಕೊಂಡಿದಿರಲ್ಲ, ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನ್ ಪರ್ಮಿಷನ್ ಕೊಟ್ಟಿದ್ದಾನೆ ಕೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಆಯ್ತು ಅಲ್ಲಿ ಇರ್ತಕ್ಕಂಥದ್ದನ್ನು ಯಾರೋ ಗುಂಪಿನಲ್ಲಿ ಯಾರೋ ತೆಗಿಲಿಕ್ಕೆ ಹೋಗಿರಬಹುದು, ಅದಕ್ಕೆ ಲಾಠಿಚಾರ್ಜ್ ಮಾಡಬೇಕಾ? ಅನುಮತಿ ಯಾರು ಕೊಟ್ಟಿದ್ರು? ಇವರಿಗೆಲ್ಲ ಫ್ಲೆಕ್ಸ್ ಎಲ್ಲ ಊರೊಳಗೆಲ್ಲ ಹಾಕೊಂಡು ತಿರ್ಗೋದಕ್ಕೆ ಇದಕ್ಕೆ ಪರ್ಮಿಷನ್ ಇದೆಯಾ? ಬಿಜೆಪಿಗೆ ರಾಜಕೀಯ ಮಾಡಬೇಕು. ಮಂಡ್ಯಾಲೇನವ್ರಿಗೇನು ಬೇಸಿಲ್ಲ, ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ. ಅಲ್ಲರಿ ಎಲ್ಲಾ ಕಡೆನೂ ಎಲ್ಲಾ ಸಂಘ ಸಂಸ್ಥೆಯವರು ಎಲ್ಲಾ ಬಾವುಟಗಳನ್ನ ಹಾಕೊಂಡು ಕೂತ್ಕೊಂಡು ಈ ದೇಶದ ಸಂವಿಧಾನ ಯಾಕಿರಬೇಕು, ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಜ್ಞಾನ ಇಲ್ಲದೆ ಇರತಕ್ಕಂತ ಸರ್ಕಾರ, ಆ ಜಿಲ್ಲಾಡಳಿತ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹುತೇಕ 7 ದಿನ ಆದ್ಮೇಲೆ ಇಂಥ ಅವಿವೇಕಿ ಕೆಲಸ ಮಾಡುವಂತ ಅಗತ್ಯ ಏನಿತ್ತು? ಕೆಟ್ಟ ನಡವಳಿಕೆಗಳನ್ನ ಯಾವುದೇ ಜಿಲ್ಲಾಡಳಿತ ಮಾಡಬಾರದು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಿಜೆಪಿಯವರಿಗೆ ಪ್ರತಿಯೊಂದರಲ್ಲೂ ಕೂಡ ಬರೀ ಧರ್ಮದ ಆಧಾರದ ಮೇಲೆ ಪ್ರಚೋದನೆ ಮಾಡಕ್ ಕೊಟ್ಟಿದ್ದಾರೆ. ಅಲ್ಲಿ ಇರುವಂತ ಪರ್ಮಿಷನ್ ತಗೊಂಡಿದ್ದೇ ಬೇರೆ, ಅವರು ಮಾಡೋದಕ್ಕೆ ಹೊರಟಿದ್ದೇ ಬೇರೆ. ಅನಾವಶ್ಯಕವಾಗಿ ಈ ರೀತಿ ಪ್ರಚೋದನಕಾರಿ ಅವರಿಗೆ ಬರೀ ಪ್ರಚೋದನೆ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಇಲ್ಲಿ ಕಾಂಗ್ರೆಸ್ ಬಾವುಟ ಇದೆಯಾ, ಬಿಜೆಪಿ ಬಾವುಟ ಇದೆಯಾ, ಜನತಾದಳದ ಬಾವುಟ ಇದೆಯಾ? ಯಾವ್ದಾರ ಬಾವುಟ ಕಾಣಿಸ್ತಾ ಇದೆಯಾ? ನಾವೆಲ್ಲ ಬಂದಿರೋದು ಇಲ್ಲಿ ಹಿಂದೂಗಳಾಗಿ ನಮ್ಮ ಭಾವನೆ ಮುಖ್ಯವಾಗಿ ಇರುವಂತದ್ದು. ಯಾರು ರಾಮ ಭಕ್ತರಿದ್ದಾರೆ, ಯಾರು ಹನುಮ ಭಕ್ತರಿದ್ದಾರೆ, ಅವರಿಗೆ ಇವರು ಏನು ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅದನ್ನು ಖಂಡಿಸಿ ಬಂದಿದೀವಿ ಹೊರತು ರಾಜಕಾರಣ ಮಾಡಕ್ಕೆ ಇನ್ನೂ 3 ತಿಂಗಳಿದೆ. ಇಷ್ಟೇ ಅಲ್ಲ, ಬಿಜೆಪಿ ಜೆಡಿಎಸ್ ನಾಯಕರು ಕೆರಗೋಡು ಧ್ವಜ ಕಂಬದ ವಿಷಯದಲ್ಲಿ ಕಾಂಗ್ರೆಸ್ನವರ ಮೇಲೆ ನೇರ ವಾಗ್ದಾಳಿ ಮಾಡಿದ್ರು. ಸಾರ್ವಜನಿಕರಿಂದ ಬಂದಿರತಕ್ಕಂಥದ್ದು, ಸರ್ಕಾರ ಏನು ಆಕಾಶದಿಂದ ಬಂದಿಲ್ಲ ಅಥವಾ ಸೃಷ್ಟಿಯಾಗಿಲ್ಲ, ಉದ್ಭವ ಆಗಿಲ್ಲ. ಸಾರ್ವಜನಿಕರೇ ಸರ್ಕಾರ. ಸಾರ್ವಜನಿಕರ ಹಿತಕ್ಕೋಸ್ಕರ ನಡ್ಕೋಬೇಕು ವಿನಃ ಸಾರ್ವಜನಿಕರ ಜನರಿಗೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವುದೇ ಸರ್ಕಾರ ನಡ್ಕೋಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಜೆಪಿ ಧ್ವಜನ ಇದು, ಹನುಮಂತನ ಧ್ವಜ ಬಿಜೆಪಿ ಧ್ವಜನ. ಸರ್ವರಿಗೂ ಇದು ಅಳವಡಿಸ್ಕೊಳ್ಳುವಂಥದ್ದು, ಸರ್ವರೂ ಇದನ್ನು ಪೂಜಿಸುವಂಥದ್ದು. ಬಿಜೆಪಿ ಧ್ವಜ ಏನು ಕಟ್ಟಿಲ್ವಲ್ಲ ಅಲ್ಲಿ. ಇಲ್ಲಿವರೆಗೂ ಒಂದು ಧ್ವಜ ಕಂಬದ ವಿಷಯದಲ್ಲಿ ಎಷ್ಟೆಲ್ಲ ರಾಜಕೀಯ ಆಗ್ತಿದೆ ಅಂತ ನೋಡಿದ್ರೆ, ಈಗ ಅಸಲಿ ವಿಷಯಕ್ಕೆ ಬರೋಣ. ಅಷ್ಟಕ್ಕೂ ಧ್ವಜಸ್ತಂಭದ ವಿಷಯ ಇಷ್ಟು ದೊಡ್ಡ ಕೋಲಾಹಲ ಗಲಾಟೆಗೆ ನಾಂದಿ ಹಾಡಿದ್ಯಾಕೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. 29/12/2023 ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜವನ್ನು ಮಾತ್ರ ಹಾರಿಸುತ್ತೇವೆ ಎಂದು ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಧ್ವಜಸ್ತಂಭಕ್ಕೆ ಅನುಮತಿ ಕೇಳಿದ್ದಾರೆ. 17/1/2024 ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜವನ್ನು ಬಿಟ್ಟು ಇನ್ನಿತರ ಯಾವುದೇ ರಾಜಕೀಯ ಧಾರ್ಮಿಕ ಧ್ವಜವನ್ನು ಹಾರಿಸುವುದಿಲ್ಲ ಎಂದು ಮುಚ್ಚಳಿಕೆ ಬರೆದುಕೊಟ್ಟು ಸಹಿ ಮಾಡಿದ್ದಾರೆ. 18/1/2024 ಕೆರಗೋಡು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ರಾಷ್ಟ್ರಧ್ವಜ ಹಾಗೂ ನಾಡಧ್ವಜಾರೋಹಣಕ್ಕೆ ಮಾತ್ರ ಷರತ್ತುಗಳೊಂದಿಗೆ ಅನುಮತಿ ಪತ್ರ ನೀಡಿದ್ದಾರೆ. ಧ್ವಜಾರೋಹಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾಡುವ ಮಾರ್ಪಾಡುಗಳಿಗೆ ಬದ್ಧರಾಗಿರಬೇಕೆಂದು ತಿಳಿಸಲಾಗಿದೆ. ಯಾವುದೇ ಗಲಭೆಗಳಿಗೆ ಅವಕಾಶ ಮಾಡಿಕೊಡದಂತೆ ಷರತ್ತು ವಿಧಿಸಲಾಗಿದೆ. ಧ್ವಜಾರೋಹಣ ಮಾಡುವ 6-7 ದಿನ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸರಿಗೆ ತಿಳಿಸುವಂತೆ ಸೂಚಿಸಲಾಗಿದೆ. ಇದೆಷ್ಟು ಸರ್ಕಾರದ ವಾದ. ಬರೀ ವಾದ ಅಷ್ಟೇ ಅಲ್ಲ, ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ನಿಂದ ಮುಚ್ಚಳಿಕೆಗೆ ಸಹಿ ಹಾಕಿ ಪತ್ರ ಹಾಕಿರುವುದು ನ್ಯೂಸ್ 18ಗೆ ಸಿಕ್ಕಿದೆ. ಅದೇ ಈ ಪತ್ರ.
ಇದೇ ಗ್ರಾಮ ಪಂಚಾಯಿತಿಯಿಂದ ಹನುಮ ಧ್ವಜ ಹಾರಿಸೋಕೆ ಮೌಖಿಕವಾಗಿ ಅನುಮತಿ ನೀಡಲಾಗಿದೆ. ಯಾಕಂದ್ರೆ ಕೆರಗೋಡು ಗ್ರಾಮ ಪಂಚಾಯಿತಿಗೆ ಹನುಮ ಧ್ವಜ ಹಾರಿಸಲು ಮನವಿ ಮಾಡಿದಾಗ ಆಯ್ತು ಅಂತಾನು ಹೇಳಿದ್ದಾರೆ. ಜನವರಿ 20ಕ್ಕೆ ಅನುಮತಿ ಕೋರಿ ಮನವಿ ಮಾಡಿದ್ವಿ ಅಂತಿದ್ದಾರೆ. 19ನೇ ತಾರೀಕು ಕೊಟ್ಟಿರೋ ಮನವಿಲಿ ಹನುಮ ಧ್ವಜ ಅಂತೆಲ್ಲ ತೋರಿಸಿದ್ಮೇಲೆ 18ನೇ ತಾರೀಕು ಎಲ್ಲಿಂದ ಬಂತು? ಇವರು ಇದನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಾವು ಕೊಟ್ಟಿರೋದು 19ನೇ ತಾರೀಕು ಕೊಟ್ಟಿರೋ ಅರ್ಜಿಲಿ ನಾವು ಹನುಮ ಧ್ವಜ ಅಂತ ನಾವು ಮೆನ್ಷನ್ ಮಾಡಿದೀವಿ. ಇವರು ಇಲ್ಲ ಅಂತ ಹೇಳ್ತಾ ಇದಾರಲ್ವಾ, ಇದು ರಾಜಕೀಯ ಷಡ್ಯಂತ್ರ. ಬರ್ಲಿ, ಇವತ್ತು ತುರ್ತು ಸಭೆನ ಕರೀಲಿ MLA ಅವರು. ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಪ್ರಶ್ನೆಗಳ ಸುರಿಮಳೆ ಹಾಕಿದ್ದಾರೆ. ತಾಕತ್ತಿದ್ರೆ ಉತ್ತರ ಕೊಡಿ ಅಂತ ಎಕ್ಸ್ ಪೋಸ್ಟ್ನಲ್ಲಿ ಸವಾಲ್ ಹಾಕಿದ್ದಾರೆ. ರಾಷ್ಟ್ರ ಧ್ವಜದ ಬದಲು ಭಗವಾ ಧ್ವಜ ಹಾರಿಸುವ ಷಡ್ಯಂತ್ರ ಯಾರದ್ದು? ಅನುಮತಿ ಪತ್ರದ ಷರತ್ತುಗಳನ್ನು ಉಲ್ಲಂಘಿಸಲು ಪ್ರೇರೇಪಿಸಿದ್ದು ಯಾರು? ಬಿಜೆಪಿ ಅದೆಷ್ಟು ದಿನಗಳಿಂದ ಶಾಂತಿ ಕೆಡಿಸುವ ಸಂಚು ರೂಪಿಸಿತ್ತು? ಕಾನೂನು ನೀತಿ ನಿಯಮಗಳನ್ನ ಬಿಜೆಪಿ ಕಾಲ ಕಸದಂತೆ ನೋಡ್ತಿದ್ಯಾ? RSS ಹೇಳಿದಂತೆ ಬಿಜೆಪಿ ತಿರಂಗ ಕಂಡರೆ ಉರಿದು ಬೀಳ್ತಾ ಇದೆಯಾ? ರಾಷ್ಟ್ರ ಧ್ವಜಕ್ಕೆ ಕೈ ಮುಗಿಯುವ ಬದಲು ಕೆಂಡ ಕಾರುತ್ತಿದೆ ಯಾಕೆ? ಹೀಗೆ ಸಾಲು ಸಾಲು ಪ್ರಶ್ನೆ ಹಾಕಿರೋ ಕಾಂಗ್ರೆಸ್ ಬಿಜೆಪಿಯ ಯಾವುದೇ ತಂತ್ರ ಕುತಂತ್ರಗಳಿಗೆ ನಾವು ಬಗ್ಗೋದಿಲ್ಲ, ಬಗ್ಗು ಬಡಿಯುತ್ತೇವೆ ಅಂತಾನೂ ಸವಾಲ್ ಹಾಕಿದೆ. ಸದ್ಯಕ್ಕೆ ಮಂಡ್ಯದ ಕೆರಗೋಡು ಧ್ವಜಕಂಬದ ರಾಜಕೀಯ ಇಲ್ಲಿಗೆ ಮುಗಿಯಲ್ಲ. ಫೆಬ್ರವರಿ 9ಕ್ಕೆ ವಿಶ್ವ ಹಿಂದೂ ಪರಿಷತ್ನವರು ಮಂಡ್ಯ ಜಿಲ್ಲೆ ಬಂದ್ಗೂ ಕರೆ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದಂತಹ ಆರ್ಟಿಕಲ್ 370 ರದ್ದಾಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಈಗೇನಿದ್ರು CAA ಮತ್ತು NRC ಜಾರಿಗೊಳಿಸುವುದಷ್ಟೇ ಬಾಕಿ ಅಂತ ಹೇಳ್ತಾ ಇದೆ ಬಿಜೆಪಿ. ಕಳೆದ ವರ್ಷವೇ ಜಾರಿ ಆಗಬೇಕಾಗಿದ್ದ CAA ಗಲಾಟೆಗಳಿಂದಾಗಿ ನಿಂತು ಹೋಗಿತ್ತು. ಪ್ರತಿಭಟನೆಯನ್ನು ಕೂಡ ಎದುರಿಸಬೇಕಾಗಿತ್ತು. ಈಗ ಮತ್ತೆ CAA ಜಾರಿಗೊಳಿಸೋದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ. ಇನ್ನೊಂದು ವಾರದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗುತ್ತೆ ಅಂತ ಕೇಂದ್ರ ಸಚಿವರೇ ಘೋಷಣೆ ಮಾಡಿದ್ದಾರೆ. ಭಾರತದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ನಾಗರಿಕರ ನೋಂದಣಿ ನಿಯಮ ಜಾರಿಗೆ ತಂದೇ ತರ್ತೀವಿ ಅಂತ 27 ಡಿಸೆಂಬರ್ 2023ರಂದು ಅಮಿತ್ ಶಾ ಹೇಳಿದ್ರು. ಈಗ CAAಗೆ ಮತ್ತೆ ಜೀವ ಬಂದಿದೆ. ಇನ್ನು 7 ದಿನಗಳಲ್ಲಿ ದೇಶದಲ್ಲಿ CAA ಮತ್ತು NRC ಕಾಯ್ದೆ ಜಾರಿಗೆ ಬರುತ್ತೆ ಅಂತ ಕೇಂದ್ರ ಸಚಿವ ಶಾಂತನು ಠಾಕೂರ್ ಹೇಳಿಕೆ ಕೊಟ್ಟಿದ್ದಾರೆ. ভারতবর্ষে CAA লাগু হবে এই গ্যারান্টি আমরা আগেই মঞ্চ থেকে দিয়ে গেলাম। আগামী এক সপ্তাহের মধ্যে ভারতবর্ষ, পশ্চিমবঙ্গ সহ ভারতবর্ষের প্রত্যেকটা স্টেটে CAA লাগু হবে। ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣದ ಕಾಕದ್ವೀಪ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಶಾಂತನು ಠಾಕೂರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರ ಲೋಕಸಭೆ ಚುನಾವಣೆಗೂ ಮೊದಲೇ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ತಿದೆ. ಶೀಘ್ರದಲ್ಲೇ ಮಹತ್ವದ ನಿರ್ಧಾರವನ್ನು ಕೈಗೊಂಡು ಲೋಕಸಭೆ ಚುನಾವಣೆಗೂ ಮುನ್ನವೇ CAA ಮತ್ತು NRC ಜಾರಿಗೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಅಷ್ಟಕ್ಕೂ CAA NRC ತಿದ್ದುಪಡಿ ಕಾಯ್ದೆ ಇವತ್ತು ನಿನ್ನೆ ರೆಡಿಯಾಗಿದ್ದಲ್ಲ. 1955ರಲ್ಲಿ ಜಾರಿಗೆ ಬಂದಿದ್ದ ಭಾರತೀಯ ಪೌರತ್ವ ಕಾಯ್ದೆ ಇದು. ಆದರೆ ಮೋದಿ ಸರ್ಕಾರ ಕೆಲವು ತಿದ್ದುಪಡಿ ಮಾಡಿದೆಯಷ್ಟೇ. 2015ರಲ್ಲಿ ಮೋದಿ ಸರ್ಕಾರದಿಂದ CAAಗೆ ತಿದ್ದುಪಡಿಯಾಯಿತು. 2019ರಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ CAAಗೆ ಅಂಗೀಕಾರನೂ ಸಿಕ್ತು. ಆಮೇಲೆ ಸಂಸತ್ ಅಂಗೀಕಾರದ ಬಳಿಕ ಜಾರಿಗೆ ತರಲು ರಾಷ್ಟ್ರಪತಿಗಳ ಮುದ್ರೇನೂ ಬಿತ್ತು. ಆದರೆ CAA ವಿರೋಧಿಸಿ 2019-20ರಲ್ಲಿ ದೇಶಾದ್ಯಂತ ದಂಗೆ ಗಲಭೆಗಳಾದವು. 100ಕ್ಕೂ ಹೆಚ್ಚು ಜನರ ಸಾವಾಯಿತು. ಸಾವಿರಾರು ಕೋಟಿ ಆಸ್ತಿ ಹಾನಿಯಾಯಿತು. ದೇಶವ್ಯಾಪಿ ಹೋರಾಟದ ಕಿಚ್ಚು ಆವರಿಸುತ್ತಿದ್ದಂತೆ CAA NRC ಜಾರಿ ಮಾಡದೆ ಮೋದಿ ಸರ್ಕಾರ ಸುಮ್ಮನಾಯಿತು. ಅಷ್ಟಕ್ಕೂ ಏನಿದು ಭಾರತೀಯ ಪೌರತ್ವ ಕಾಯ್ದೆ? ಇಷ್ಟು ವಿರೋಧ ಯಾಕೆ? NRC ಅಂದ್ರೇನು? CAA ಜಾರಿಯಾದ್ರೆ ಏನು ಲಾಭ ಅಂತಾನು ನೋಡೋಣ. ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನ ವಲಸೆ ಬಂದಿದ್ದಾರೆ. ಈಗಲೂ ಕೂಡ ಬರ್ತಿದ್ದಾರೆ. ಈ 3 ದೇಶಗಳಲ್ಲಿ ಕಿರುಕುಳಕ್ಕೆ ಬೇಸತ್ತು ಭಾರತಕ್ಕೆ ಬಂದವರಿಗೆ ಇಲ್ಲಿನ ಪೌರತ್ವವನ್ನ ನೀಡಲಾಗುತ್ತೆ. ವಲಸಿಗ ಮುಸ್ಲಿಮರನ್ನ ಹೊರತುಪಡಿಸಿ ಎಲ್ಲರಿಗೂ ಭಾರತೀಯ ಪೌರತ್ವ ಕೂಡ ಸಿಗಲಿದೆ. ಪ್ರಮುಖವಾಗಿ ಹಿಂದೂ, ಸಿಖ್ಖರು, ಜೈನರು, ಬೌದ್ಧರು, ಪಾರ್ಸಿಗಳು, ಕ್ರಿಶ್ಚಿಯನ್ನರಿಗೆ ಅನ್ವಯ ಆಗಲಿದ್ದು, ಭಾರತೀಯ ಪೌರತ್ವ ಸಿಕ್ಕಿದ್ರೆ ಅಕ್ರಮ ವಲಸಿಗರು ಎಂಬ ಹಣೆಪಟ್ಟಿ ಕಳಚಿಕೊಳ್ಳಬಹುದಾಗಿದೆ.
ಹೊಸ ಸಿಎಎ ತಿದ್ದುಪಡಿ ಅಡಿಯಲ್ಲಿ ವಲಸಿಗ ಮುಸ್ಲಿಮರಿಗೆ ಪೌರತ್ವ ಸಿಗೋದಿಲ್ಲ. ಈಗಿರುವವರು 3 ದೇಶಗಳಿಂದ ಗಡಿಪಾರಿಗೆ ಒಳಗಾಗಿರಬಹುದು. 1946ರ ವಿದೇಶಿ ಕಾಯ್ದೆ, 1920ರ ಪಾಸ್ಪೋರ್ಟ್ ಕಾಯ್ದೆ, ಈ 2 ಕಾಯ್ದೆಯ ಅಡಿಯಲ್ಲಿ ಎಲ್ಲೂ ಜೈಲಿಗೆ ಹೋಗಿ ಬಂದಿರಬಾರದು. ಸಂವಿಧಾನದ 6ನೇ ವಿಧಿಯಡಿ ಈಶಾನ್ಯ ರಾಜ್ಯದವರಿಗೆ ಇದು ಅನ್ವಯಿಸಲ್ಲ. ಎನ್ಆರ್ಸಿ ಅಡಿಯಲ್ಲಿ 1971 ಮಾರ್ಚ್ನಿಂದ ನೆಲೆಸಿದವರಾಗಿರಬೇಕು. ಹಾಗೆಯೇ ಸಿಎಎ ಅಡಿ 2014ರ ಒಳಗೆ ಭಾರತಕ್ಕೆ ಬಂದವರಾಗಿರಬೇಕು. 2015ರಿಂದ ಜನವರಿ 1ರಿಂದ ವಾಸವಿದ್ರು ಭಾರತೀಯ ಪೌರತ್ವ ಸಿಗೋದಿಲ್ಲ. ಹೀಗಾಗಿನೇ ಇದು ವಿರೋಧಕ್ಕೆ ಕಾರಣವಾಗಿದೆ. ಗಡಿನುಸುಳಿ ಬಂದವರಿಂದಲೇ ದೇಶಕ್ಕೆ ಹೆಚ್ಚು ಅಪಾಯವಾಗ್ತಿದೆ. ಸಿಎಎ ಜಾರಿಯಾದ್ರೆ ಅಕ್ರಮ ನುಸುಳುಕೋರರನ್ನ ಪತ್ತೆ ಹಚ್ಚಬಹುದಾಗಿದೆ. ನಕಲಿ ಆಧಾರ್ ಕಾರ್ಡ್ ಪಡೆದವರ ಮಾಹಿತಿ ಸಿಗತ್ತೆ. ಅಭಿವೃದ್ಧಿ ಯೋಜನೆಯ ಹಣ ಪೋಲಾಗೋದು ತಪ್ಪತ್ತೆ. ದೇಶದ ಭವಿಷ್ಯದ ಭದ್ರತಾ ದೃಷ್ಟಿಯಿಂದಲೂ ಲಾಭಕರ. ಭವಿಷ್ಯದಲ್ಲಿ ಭಾರತಕ್ಕೆ ಬಂದು ನೆಲೆಸೋರಿಗೆ ಅನುಕೂಲ. ದೇಶದ ಹಿತ ಕಾಯಲು ಸಿಎಎ ಜಾರಿ ಅಂತಿದೆ ಕೇಂದ್ರ ಸರ್ಕಾರ. ಆದ್ರೆ ಮುಸ್ಲಿಮರನ್ನ ಹೊರಗಟ್ಟಿದ್ಯಾಕೆ ಅನ್ನೋದು ವಿಪಕ್ಷಗಳ ಪ್ರಶ್ನೆ. CAA is anti-constitution. It is a law which has been made on the basis of religion. It will be a grave injustice, especially to the Muslims, to the Dalits, and to the especially poor people of India, irrespective of which caste and religion they belong to. Not make a law on the basis of religion and especially citizenship. ಯಾವುದೇ ಮಸೂದೆಗಳಾಗ್ಲಿ ರಾಷ್ಟ್ರಪತಿಗಳ ಸಹಿ ಬಿದ್ದ 6 ತಿಂಗಳಿನಲ್ಲಿ ಅನುಷ್ಠಾನ ಮಾಡಬೇಕು. ಆದ್ರೆ ಸಿಎಎ ತಿದ್ದುಪಡಿ ಕಾಯ್ದೆಗೆ ಸಹಿ ಬಿದ್ದು 4 ವರ್ಷಗಳಾಗಿವೆ. ಹೀಗಾಗಿ ಮೋದಿ ಸರ್ಕಾರಕ್ಕೆ ಕಾನೂನು ತೊಡಕುಗಳೇನಾದ್ರಿದ್ಯಾ? ಇದ್ರೆ ಹೇಗೆ ಸರಿಪಡಿಸಿಕೊಳ್ಳೋದು ಅಂತ ಹುಡುಕಾಡ್ತಿದೆ. ಎಲ್ಲವೂ ಓಕೆ ಆಗಿದ್ದೇ ಆದ್ರೆ ಕೇಂದ್ರ ಸರ್ಕಾರ ಫೆಬ್ರವರಿಯಲ್ಲಿ ಕಾಯ್ದೆ ಜಾರಿ ಮಾಡಿದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದ ಪ್ರತಿ ರಾಜ್ಯದಲ್ಲೂ ಕೂಡ ಸ್ಥಳೀಯ ಪಕ್ಷಗಳೇ ಈಗ ದಾದಾಗಳು. ಇದನ್ನು ಕಾಂಗ್ರೆಸ್ ಮರೆತು ಹೋಗಿದೆ. ಅದಕ್ಕಾಗಿಯೇ ಬಿಹಾರದಲ್ಲಿ ನಿತೀಶ್ ಅವರು ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದು 26 ಪಕ್ಷಗಳನ್ನು ಒಗ್ಗೂಡಿಸಿ ಕಟ್ಟಿರುವಂತಹ INDIA ಇದರ ಕೊಂಡಿಗಳು ಒಂದೊಂದಾಗಿ ಕಳಚಿ ಹೋಗ್ತಾ ಇರೋದು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಒಂದು ಕಾಲದ ಕಾಂಗ್ರೆಸ್ನ ಮಹಾನಾಯಕ ಗುಲಾಂ ನಬಿ ಆಜಾದ್. आप लोगों के लिए भाजपा के दरवाजे हमेशा के लिए बंद हो चुके हैं. हम लोग तो सवाल ही नहीं पैदा होता है. मर जाना कबूल है, उनके साथ जाना हमको कभी कबूल नहीं है. यह अच्छी तरह जान लीजिए. ಕಳೆದ ವರ್ಷ ಅಮಿತ್ ಶಾ ಜೆಡಿಯು ಪಾಲಿಗೆ ಬಿಜೆಪಿ ಬಾಗಿಲು ಬಂದ್ ಅಂದಿದ್ರು. ಸತ್ರು ಬಿಜೆಪಿ ಕೂಟಕ್ಕೆ ಹೋಗಲ್ಲ ಅಂದಿದ್ರು ನಿತೀಶ್ ಕುಮಾರ್. ಆದ್ರಿವತ್ತು ಬಿಹಾರ ರಾಜಕೀಯದಲ್ಲಿ ಇಬ್ಬರ ಮಾತು ಸುಳ್ಳಾಗಿದೆ. ನಿತೀಶ್ ಕುಮಾರ್ ಬಿಜೆಪಿ ಬಾಗಿಲು ತಟ್ಟುತ್ತಿದ್ದಂತೆ ಬಿಜೆಪಿ ಬಾಗಿಲು ತೆಗೆದಾಯಿತು. ನಿನ್ನೆ ಬಿಹಾರದಲ್ಲಿ ಮತ್ತೆ ಎನ್ಡಿಎ ಸರ್ಕಾರ ರಚನೆಯೂ ಆಯಿತು. ಯಾವಾಗ ಇಂಡಿಯಾ ಒಕ್ಕೂಟಕ್ಕೆ ಕೈಕೊಟ್ಟು ನಿತೀಶ್ ಕುಮಾರ್ ಎನ್ಡಿಎ ಕೂಟಕ್ಕೆ ಹೋದ್ರೋ ಆಗ್ಲಿಂದಲೂ ಕಾಂಗ್ರೆಸ್ ನಾಯಕರು ಕೊತ ಅಂತ ಕುದಿಯುತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಬಿಜೆಪಿಯವರ ಮೇಲೆ ಸಿಟ್ಟಿದೆ ಅಂದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಿಹಾರದ ರಾಜಕೀಯ ಬೆಳವಣಿಗೆ ಬಗ್ಗೆ ಬಿಜೆಪಿಯವರನ್ನ ವಿಷಜಂತುಗಳು ಅಂತ ಕರೆದಿದ್ದಾರೆ. ಬಿಜೆಪಿ RSS ವಿಷ ಇದ್ದಂಗೆ ಅಂತ ನೇರ ವಾಗ್ದಾಳಿ ಮಾಡಿದ್ರು. मैं ये नहीं चाहता कि एक दूसरे से लड़ो. वो मोदी करते हैं डिवाइड एंड रूल, लेकिन मैं नहीं. मैं देश को एक रखना चाहता. राहुल जी देश को एक रखना चाहते हैं, लेकिन यहाँ बीजेपी RSS ये तो नफरत की दुकान खोल के बैठे हैं. तो जैसा ये RSS और बीजेपी ये विष जैसे हैं, पॉइजन है. एक एक करके हमारे हकों को छीन ले रहे हैं. ಮಲ್ಲಿಕಾರ್ಜುನ್ ಖರ್ಗೆ ಅವರೇನೋ ಬಿಜೆಪಿ RSS ವಿಷ ಇದ್ದಂಗೆ ಅಂತಿದ್ದಾರೆ. ಆದ್ರೆ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ಸರ್ಕಾರ ರಚನೆಗೆ ಕಾರಣ ಕಾಂಗ್ರೆಸ್ನ ದೊಡ್ಡ ತಪ್ಪುಗಳು ಅನ್ನೋದು ಕಾಂಗ್ರೆಸ್ನವರಿಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಒಕ್ಕೂಟದಿಂದ ಸ್ಪರ್ಧೆ ಮಾಡಲ್ಲ, ಕಾಂಗ್ರೆಸ್ ಮೌನವಾಗಿತ್ತು. ಇಂಡಿಯಾನಿಂದ ಆಮ್ ಆದ್ಮಿ ಪಕ್ಷ ಲೋಕಸಭೆ ಎಲೆಕ್ಷನ್ ವಿಷಯದಲ್ಲಿ ಹೊರಬಂತು, ಆಗಲೂ ಕಾಂಗ್ರೆಸ್ ಮೌನವಾಯಿತು. ಡಿಸೆಂಬರ್ನಲ್ಲೇ ನಿತೀಶ್ ಇಂಡಿಯಾ ವಿರುದ್ಧ ಸಿಟ್ಟು ಹೊರಹಾಕಿದ್ರು, ಆಗಲೂ ಕಾಂಗ್ರೆಸ್ ಮೌನವಾಗಿತ್ತು. 15 ದಿನಗಳ ಹಿಂದೆ ಇಂಡಿಯಾ ಮೇಲೆ DMK ಶಿವಸೇನೆ ಸಿಟ್ಟಾದ್ರು, ಕಾಂಗ್ರೆಸ್ ಮೌನವಾಗಿತ್ತು. 26 ಪಕ್ಷಗಳ ಕೂಟ ರಚಿಸಿ ಕಾಂಗ್ರೆಸ್ನಿಂದ ಏಕಾಂಗಿಯಾಗಿ ಜೋಡೋ ಯಾತ್ರೆ ನಡೆಸುತ್ತಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ಸಹಾಯ ಸಹಕಾರ ಪಡೆಯದೆ ಏಕಾಂಗಿಯಾಗಿ ಯಾತ್ರೆ ಮಾಡುತ್ತಿದ್ದಾರೆ.
ಜೊತೆಗೆ ಸೀಟು ಹಂಚಿಕೆಯಲ್ಲಿ ಹಠ, ನಾಯಕತ್ವ ವಿಷಯದಲ್ಲೂ ನಾವೇ ಫಸ್ಟ್ ಅನ್ನೋ ಹಠ ಬೇರೆ. ಹೀಗೆ ಮುಂದುವರೆದ್ರೆ ಇಂಡಿಯಾ ಕೂಟದಲ್ಲಿ ಯಾರೂ ಇರಲ್ಲ. ಪ್ರಾದೇಶಿಕ ಪಕ್ಷಗಳು ಅವರವರ ರಾಜ್ಯದಲ್ಲಿ ಅವರೇ ದಾದಾಗಳು ಅನ್ನೋದನ್ನ ಮರಿಬಾರ್ದು. ಈ ಮಾತು ನಾವು ಹೇಳುತ್ತಿಲ್ಲ. ಒಂದು ಕಾಲದ ಕಾಂಗ್ರೆಸ್ ಮಹಾನಾಯಕ, ಕಾಂಗ್ರೆಸ್ನಿಂದ ಹೊರಬಂದು ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ ಕಟ್ಟಿರುವ ಗುಲಾಂ ನಬಿ ಆಜಾದ್ ಅವರ ನೇರ ಮಾತು. केरला और आंध्रा में चलाया था जनशक्ति, ये 1.5 साल मैंने और खुद मैंने लीड किया. केरला मैंने तो ऑल अलाइज के साथ किया, लेकिन आंध्रा कर्नाटक में अलाइज नहीं थे, लेकिन लीडर जितने थे आइडेंटिफाई किए मैंने. तो यहाँ आप बनाते हो 26 की लिस्ट, लेकिन चलेंगे अकेला, तुमको साथ में लेंगे, तुमको दूसरे स्टेटों की रोशनी नहीं दिखाएंगे, वहाँ हमारी दादागिरी चलेगी. खत्म कहानी. वो अपने अपने स्टेटों में तो दादा है ही. ಬಿಹಾರದಲ್ಲಿ 19 ಸೀಟ್ಗಳಿದ್ದ ಕಾಂಗ್ರೆಸ್ಗೆ ನಿತೀಶ್ ಶಾಕ್ ಕೊಟ್ಟಾಗಿದೆ. ಆದರೂ ಕಾಂಗ್ರೆಸ್ ಬುದ್ಧಿ ಕಲ್ತಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿ ಕಾಳಗ ನಡೆಯುತ್ತಿದೆ. ತೆಲಂಗಾಣ ಕಾಂಗ್ರೆಸ್ನಲ್ಲೂ ಸಣ್ಣ ಅಸಮಾಧಾನ ಎದ್ದಿದೆ. ಹಿಮಾಚಲ ಪ್ರದೇಶ, ಛತ್ತೀಸ್ಗಢ ಕಾಂಗ್ರೆಸ್ನಲ್ಲೂ ನಾಯಕತ್ವಕ್ಕಾಗಿ ಫೈಟಿಂಗ್ ನಡೆಯುತ್ತಿದೆ. ಆದರೂ ಪ್ರಾದೇಶಿಕ ಪಕ್ಷಗಳನ್ನ ಕಾಂಗ್ರೆಸ್ ಗಣನೆಗೆ ತೆಗೆದುಕೊಳ್ತಿಲ್ಲ. ಆದ್ರೆ ಬಿಜೆಪಿ ಹಾಗಲ್ಲ, ಒಂದೊಂದೇ ಪ್ರಾದೇಶಿಕ ಪಕ್ಷಗಳ ಜೊತೆ ಸಖ್ಯ ಬೆಳೆಸ್ತಿದೆ. ಕರ್ನಾಟಕದಲ್ಲಿ ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿ ಆಯಿತು. ಬಿಹಾರದಲ್ಲಿ ಜೆಡಿಯು ಜೊತೆ ಸೇರಿ ಶಕ್ತಿ ಹೆಚ್ಚಿಸಿಕೊಳ್ತಿದೆ ಅನ್ನೋದು ಗಮನಿಸಬೇಕಾದ ಅಂಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೇಶದಲ್ಲಿ ಒಂದು ಕಡೆ ಎಲೆಕ್ಷನ್ನ ಜ್ವರ ಈಗಾಗಲೇ ಶುರುವಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಜ್ವರ ಶುರುವಾಗ್ತಿದೆ. ಮಕ್ಕಳಿಗೆ ಶುರುವಾಗಿರುವಂತಹ ಪರೀಕ್ಷೆ ಜ್ವರವನ್ನು ಹೋಗಲಾಡಿಸೋದಕ್ಕೆ ಮೋದಿ ಇವತ್ತು ಡಾಕ್ಟರ್ ಆಗಿದ್ರು. ಪರೀಕ್ಷಾ ಪೇ ಚರ್ಚಾ ಹೆಸರಲ್ಲಿ ಟಿಪ್ಸ್ ಅನ್ನುವಂತಹ ಔಷಧಿನೂ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಮೋದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಪರೀಕ್ಷಾ ಪೇ ಚರ್ಚಾ 2024 ಕಾರ್ಯಕ್ರಮ ನಡೆಸಿಕೊಟ್ರು. ದೇಶದ ಮೂಲೆ ಮೂಲೆಯಿಂದ ಬಂದಿದ್ದ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರೊಂದಿಗೆ ನೇರ ಸಂವಾದ ನಡೆಸಿದ್ರು. ದೆಹಲಿಯ ಐಟಿಪಿಒ ಭಾರತ ಮಂಟಪ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಪರೀಕ್ಷಾ ಚರ್ಚೆಗೂ ಮೊದಲು ಮೋದಿ ವಿದ್ಯಾರ್ಥಿಗಳ ಬುದ್ಧಿಮತ್ತೆಯನ್ನ ಓರೆಹಚ್ಚಿ ಮಾಡಿದ ಎಕ್ಸಿಬಿಷನ್ ವೀಕ್ಷಿಸಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದಂತೆ ವಿದ್ಯಾರ್ಥಿಗಳು ಕಂಡುಹಿಡಿದ ಆವಿಷ್ಕಾರಗಳ ಬಗ್ಗೆ ವಿದ್ಯಾರ್ಥಿಗಳಿಂದಲೇ ಮಾಹಿತಿ ಪಡ್ಕೊಂಡ್ರು. ದೆಹಲಿಯ ಐಟಿಪಿಒ ಭಾರತ ಮಂಟಪ ಸಭಾಂಗಣದಲ್ಲಿ ನೆರೆದಿದ್ದ ಸಾವಿರಾರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮೋದಿ ಮಾತನಾಡಿದ್ರು. ವರ್ಚುವಲ್ ಮೂಲಕವೂ ವಿದ್ಯಾರ್ಥಿಗಳು ಪೋಷಕರ ಪ್ರಶ್ನೆಗಳನ್ನು ಕೇಳಿದ್ರು. ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಟ್ಟ ಪ್ರಧಾನಿ ಪೋಷಕರಿಗೆ, ಮಕ್ಕಳಿಗೆ ಎಕ್ಸಾಮ್ ಟಿಪ್ಸ್ ಕೊಟ್ರು. ವಿದ್ಯಾರ್ಥಿಗಳಿಗೆ ಪ್ರಧಾನಿ ಟಿಪ್ಸ್ ಕೊಟ್ಟಿದ್ದು ಅಂದ್ರೆ ಇಚ್ಛಾಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕು ಅಂತ ಹೇಳಿದ್ರು. ಇಚ್ಛಾಶಕ್ತಿ ಸಾಧಿಸುವ ಮನಸ್ಥಿತಿ ಬೆಳೆಸ್ಕೊಳ್ಳಿ ಅಂದ್ರು. ಒತ್ತಡಕ್ಕೆ ಸಿಲುಕಿದ್ರೆ ಯಾವ ಕೆಲಸವೂ ಆಗಲ್ಲ, ಕೆಲಸವೇ ಒತ್ತಡ ತಂದ್ರೆ ಒತ್ತಡಕ್ಕೆ ಗುಡ್ ಬೈ ಹೇಳಿ ಅಂತ ಸಲಹೆ ಕೊಟ್ರು. ಅವಸರದಿಂದ ನಿರ್ಧಾರ ಮಾಡಬೇಡಿ, ಯೋಚಿಸಿ ಮಾಡಿ. ಎಕ್ಸಾಮ್ಗೆ ನಿಮ್ಮಿಷ್ಟದಂತೆ ನೀವು ಓದಿ ರೆಡಿಯಾಗಿ, ನಿಮ್ಮ ತಯಾರಿ ಎಲ್ಲರೂ ಮೆಚ್ಚುವಂತಿರಬೇಕು ಅಂದ್ರು. ಜೊತೆಗೆ ನಿಮಗಿಂತ ಉತ್ತಮರ ಸ್ನೇಹವನ್ನ ಬೆಳೆಸ್ಕೊಳ್ಳಿ ಅಂತ ಸಲಹೆ ಕೊಟ್ರು. ಇನ್ನು ಪೋಷಕರಿಗೂ ಮೋದಿ ಟಿಪ್ಸ್ ಕೊಟ್ರು. ಮಕ್ಕಳ ಓದಿನ ವಿಷಯದಲ್ಲಿ ಒತ್ತಡಗಳನ್ನ ಹಾಕಬೇಡಿ, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ, ಬೈಬೇಡಿ. ಇನ್ನೊಬ್ಬರಿಗೆ ನಿಮ್ಮ ಮಕ್ಕಳನ್ನ ಕಂಪೇರ್ ಮಾಡಬೇಡಿ. ಮಕ್ಕಳಿಗೆ ಎಲ್ಲಾ ಪೋಷಕರು ಸ್ನೇಹಿತರಾಗಬೇಕು ಅಂತ ಸಲಹೆ ಕೊಟ್ರು. घर में भी माँ बाप, 2 बच्चे हैं तो दोनों के बीच में कभी एक के लिए अच्छा बोलेंगे, कभी दूसरे के लिए. तो कभी उन 2 भाई बहन में भी, या 2 भाई में भी, या 2 बहनों में भी, देखिए माँ ने उसको तो ये कह दिया और मुझे ऐसा कह दिया. एक इस प्रकार की विकृत स्पर्धा का भाव जाने अनजाने में परिवार के रोजमर्रा के जीवन में बो दिया जाता है. और इसलिए मेरी सभी पेरेंट्स से आग्रह है कि कृपा करके बच्चों की इस प्रकार की कंपैरिजन, अपने ही संतानों की ऐसी कंपैरिजन मत कीजिए. उसके अंदर एक द्वेष का भाव पैदा कर देते हैं. ಮಾರ್ಚ್ನಿಂದ ಎಕ್ಸಾಮ್ ಜ್ವರ ಶುರುವಾಗುತ್ತೆ. ಹಾಗಾಗಿನೇ ಪ್ರತಿ ವರ್ಷ ಮೋದಿ ಪರೀಕ್ಷಾ ಪೇ ಚರ್ಚಾ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ನಲ್ಲಿ.
ಕೃಷ್ಣ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ ಶಾಹಿ ಈದ್ಗಾ ಮಸೀದಿಯ ಸಮೀಕ್ಷೆ ನಡೆಸುವಂತೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಜನವರಿ 16ರಂದು ತಡೆ ನೀಡಿತ್ತು. ಇವತ್ತು ಮತ್ತೆ ತಡೆಯಾಜ್ಞೆ ಆದೇಶವನ್ನ ವಿಸ್ತರಿಸಿದೆ. ಜ್ಞಾನವಾಪಿ ಮಸೀದಿ ಮಂದಿರ ವಿವಾದದ ಪ್ರಕರಣ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಎಎಸ್ಐ ಸರ್ವೆಯಲ್ಲಿ ಶಿವಲಿಂಗ ಹಾಗೂ ದೇವಸ್ಥಾನದ ಕುರುಹುಗಳು ಪತ್ತೆಯಾಗಿವೆ. ಹೀಗಾಗಿ ಶಿವಲಿಂಗ ಪತ್ತೆಯಾದ ಜಾಗವನ್ನ ಸರ್ವೆ ಮಾಡಲು ಎಎಸ್ಐಗೆ ಮತ್ತೆ ಸೂಚನೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹಿಂದೂಪರ ಅರ್ಜಿ ಸಲ್ಲಿಸಲಾಗಿದೆ. ನಾಳೆ ಅಥವಾ ನಾಡಿದ್ದು ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಬಿಜೆಪಿಯಲ್ಲೇ ಇರ್ತೀನಿ, ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಶಂಕರ್ ಪಾಟೀಲ ಮುನೇನಕೊಪ್ಪ ಹೇಳಿಕೆ ನೀಡಿದ್ರು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಗಳಾಗಿವೆ. ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ನವರು ನನ್ನನ್ನ ಕರೆದಿದ್ರು. ನಾನು ಕಾಂಗ್ರೆಸ್ನವರ ಬಾಗಿಲಿಗೆ ಹೋಗಿರಲಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರಗಾಲವಿದ್ರೂ ರೈತರಿಗೆ ಬೆಳೆ ಪರಿಹಾರ, ಬೆಳೆ ವಿಮೆ ನೀಡಿಲ್ಲ ಅಂತ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿತ್ರದುರ್ಗದಲ್ಲಿ ಅಂಗಡಿಗಳಿಗೆ ತೆರಳಿ ರೈತ ಸಂಘ ಸದಸ್ಯರು ಭಿಕ್ಷಾಟನೆ ಮಾಡಿ ಪ್ರತಿಭಟನೆ ಮಾಡಿದ್ರು. ರೈತರಿಗೆ 25,000 ಬೆಳೆ ಪರಿಹಾರಕ್ಕೂ ಆಗ್ರಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರಿನ ಗೋಳಿ ಅಂಗಡಿಯಲ್ಲಿ ಪಟಾಕಿ ಸ್ಫೋಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸ್ಫೋಟಗೊಂಡ ಸ್ಥಳದಲ್ಲಿ ಬಾಂಬ್ ಮಾದರಿಯ ವಸ್ತುಗಳು ಪತ್ತೆಯಾಗಿವೆ. ಹೀಗಾಗಿ ಎಫ್ಎಸ್ಎಲ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಇನ್ನು ಪಟಾಕಿ ಫ್ಯಾಕ್ಟರಿ ಮಾಲೀಕ ಸೈಯದ್ ಬಶೀರ್ನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಸ್ಫೋಟದಲ್ಲಿ ಹಾಸನ ಮೂಲದ ಚೇತನ್ ಕೂಡ ಮೃತಪಟ್ಟಿದ್ದಾನೆ. ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾವನ್ನ 5 ವರ್ಷಗಳ ಅವಧಿಗೆ ಕಾನೂನು ಬಾಹಿರ ಸಂಘ ಅಂತ ಘೋಷಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ಕೊಟ್ಟಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆಯಡಿಯಲ್ಲಿ ಎಸ್ಐಎಂಐ ಸಂಘಟನೆಯನ್ನ ನಿಷೇಧಿಸಲಾಗಿದೆ ಅಂತ ಹೇಳಿದ್ರು. 15 ರಾಜ್ಯಗಳ 56 ರಾಜ್ಯಸಭಾ ಸ್ಥಾನಗಳಿಗೆ ಫೆಬ್ರವರಿ 27ರಂದು ಚುನಾವಣೆ ನಡೆಯಲಿದೆ. ಆಂಧ್ರಪ್ರದೇಶದ 3, ಬಿಹಾರದ 6, ಛತ್ತೀಸ್ಗಢದ 1, ಗುಜರಾತ್ನ 4 ರಾಜ್ಯಸಭಾ ಸ್ಥಾನಗಳಿಗೆ, ಹಾಗೆಯೇ ಹರಿಯಾಣ, ಹಿಮಾಚಲದ ತಲಾ 1 ಸ್ಥಾನ ಹಾಗೂ ಕರ್ನಾಟಕದ 4 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯಲಿದೆ. ಮಧ್ಯಪ್ರದೇಶದ 5, ಮಹಾರಾಷ್ಟ್ರ 6, ತೆಲಂಗಾಣ 3, ಉತ್ತರ ಪ್ರದೇಶ 10, ಉತ್ತರಾಖಂಡ 1, ಪಶ್ಚಿಮ ಬಂಗಾಳ 5, ಒಡಿಶಾ 3, ರಾಜಸ್ಥಾನದ 3 ಸ್ಥಾನಗಳಿಗೂ ಚುನಾವಣೆ ನಡೆಯಲಿದೆ. ಕೇರಳದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಮಹಿಳಾ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ವಿಧಾನಸೌಧಕ್ಕೆ ಮುತ್ತಿಗೆಗೆ ಬಂದಾಗ ಕೇರಳ ಪೊಲೀಸರು ಜಲಪಿರಂಗಿ ಪ್ರಯೋಗಿಸಿದ್ದಾರೆ. ಇದರಿಂದ ಕಾಂಗ್ರೆಸ್ನ ರಾಜ್ಯಸಭಾ ಸಂಸದೆ ಜೆಬಿ ಮಾಥರ್ಗೆ ಗಂಭೀರ ಗಾಯಗಳಾಗಿವೆ. ರಿಪಬ್ಲಿಕ್ ಡೇ ಅಂಗವಾಗಿ ದೆಹಲಿಯ ವಿಜಯ್ ಚೌಕ್ನಲ್ಲಿ ಬೇಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೇರಿ 3 ಸೇನಾ ವಿಭಾಗಗಳ ಮುಖ್ಯಸ್ಥರು, ಗಣ್ಯರು ಭಾಗಿಯಾಗಿದ್ರು. ಈ ವೇಳೆ ಆಕರ್ಷಕ ಕವಾಯತು ಎಲ್ಲರ ಗಮನ ಸೆಳೆಯಿತು. ಇದು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ.